ಆಂಟಿ ಸಣ್ಣ ಹೆಲ್ಪ್ ಆಗಬೇಕಿತ್ತು. ಏನು? ಈ ಫೋಟೋದಲ್ಲಿ ಇದ್ದಾರಲ್ಲ ಇವ್ರ ಮನೆ ಯಾವುದು ಆಂಟಿ? ಓ ಇವಳ ನಮ್ಮ ಭಾಗ್ಯಕ್ಕ ಇದೇ ಮನೆ. ಅದು ಸರಿ, ನೀನು ಯಾಕೆ ಅವಳು ಹಳೆ ಫೋಟೋ ಇಟ್ಕೊಂಡು ಓಡಾಡ್ತಾ ಇದೆಯಾ? ಅದು ಆಂಟಿ ನಾನು ಅವ್ರ ಸಂಬಂಧಿಕರ ಆಂಟಿ. ಸಂಬಂಧಿಕರ? ನೀನು ನೋಡಿದ್ರೆ ಹಂಗೆ ಕಾಣಲ್ವಲ್ಲ. ಇಲ್ಲ ಆಂಟಿ, ನಾನು ನಿಜ ಅವ್ರ ಸಂಬಂಧಿಕರೇ. ಮತ್ತೆ ಇಷ್ಟು ವರ್ಷ ನೀನು ತಲೆನೇ ಹಾಕಿಲ್ಲ ಈ ಕಡೆ. ಅದು ಆಂಟಿ ಅವರು ಇಷ್ಟು ವರ್ಷ ನಾವು ಹುಡುಕ್ತೇನೆ ಇದ್ವಿ. ಅವ್ರು ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಈಗ ನಮಗೆ ಪರಿಚಯ ಇರೋರು ಯಾರೋ ಹೇಳಿದ್ರು ಆಂಟಿ ಇಲ್ಲಿದ್ದಾರೆ ಅಂತ, ಅದಕ್ಕೆ ಹುಡುಕೊಂಡು ಬಂದ್ವಿ. ಸದ್ಯ ಇವಾಗಾದ್ರೂ ಬಂದೆಲ್ಲಪ್ಪ. ನಿನ್ನ ನೋಡಿ ಅವ್ರು ಫುಲ್ ಖುಷಿ ಪಡ್ತಾರೆ. ಬಾ ನಡಿ, ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಆಂಟಿ ಇಲ್ಲ, ನೀವು ಏನೋ ಕೆಲಸ ಇದೆ ಅಂದಿರಾ, ನೀವು ಹೋಗಿ ನಾನು ಮಾತಾಡ್ಸ್ಕೊಂಡು. ಹೌದಾ? ಸರಿಯಪ್ಪ, ಬರ್ತೀನಿ ನಾನು. ಹಾಂ. ಹಲೋ ಹಲೋ ಅಣ್ಣ, ಅಯ್ಯಮ್ಮ ಇಲ್ಲೇ ಇದ್ದಾರಣ್ಣ? ಇದೇ ಮನೆ ತಾನೆ? ಪಕ್ಕ ನೋಡ್ದೆ ತಾನೆ ನೀನು? 100% ಗುರು, ಅದೇ ಅಮ್ಮನೇ. ನಾನು ನೋಡಿದೆ, ಬೇಕಾದ್ರೆ ನೀನು ಡೌಟ್ ಇದ್ರೋಗಿ ನೋಡೋಗು. ಇದೇ ಮನೆ ಕನ್ಫರ್ಮ್. ಫಸ್ಟ್ ಅಣ್ಣಗೊಂದು ಫೋನ್ ಮಾಡೋಣ. ಹಲೋ ಬಾಸ್. ನೋಡ, ನನಗೆ ನೀನೇನಾದರೂ ಅವ್ರು ಸಿಕ್ಕಿಲ್ಲ ಸರ್, ಆಗಾಯ್ತು ಹೀಗಾಯ್ತು ಅಂತ ಏನಾದ್ರು ಕತೆ ಹೊಡೆಯಕ್ಕೆ ಕಾಲ್ ಮಾಡಿದ್ರೆ ಈಗಲೇ ಕಾಲ್ ಕಟ್ ಮಾಡ್ಬಿಡ. ಅನ್ಯಾಯವಾಗಿ ನನ್ನ ಕೈಲಿ ಬಯಸ್ಕೊಬೇಡ, ಹೇಳ್ತಾ ಇದ್ದೀನಿ. ನನಗೆ ರಿಸಲ್ಟ್ ಮುಖ್ಯ. ಆ ಟೆನಿಕಾಸ್ ಅವಳನ್ನು ಸಿಗ್ಲೇಬೇಕು ಅಷ್ಟೇ. ಅವ್ರು ಸಿಕ್ಕಿದ್ರು ಬಾಸ್, ಅದನ್ನ ಹೇಳೋಣಂತಾನೆ ಕಾಲ್ ಮಾಡಿದ್ದು. ವಾಟ್? ಸಿಕ್ಕದ್ಲ? ಹೌದು ಬಾಸ್, ಅವರೇ. ನಾನು ಕ್ಲೀನಾಗಿ ನೋಡಿದ್ದೀನಿ, ಡೌಟೇ ಇಲ್ಲ. ಏಯ್ ನೋಡೋ, ಆಮೇಲೆ ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡು ಆಮೇಲೆ ನನಗೂ ಕನ್ಫ್ಯೂಸ್ ಮಾಡ್ಬೇಡ, ಹೇಳ್ತಾ ಇದ್ದೀನಿ. ಚೆನ್ನಾಗಿರಲ್ಲ. ಪಕ್ಕ ತಾನೆ? ಇಲ್ಲ ಬಾಸ್, ನಾನೇ ನೋಡಿದ್ದೀನಿ, ಪಕ್ಕ ಕನ್ಫರ್ಮ್ ಮಾಡ್ಕೊಂಡೇ ಹೇಳ್ತಿರೋದು. ಮೈ ಗಾಡ್, ಎಸ್ ಎಸ್ ಎಸ್. ಎಲ್ಲಿದ್ದಾಳ ಅವಳು? ಹೇಗೆ ಸಿಕ್ಕಿದ್ಲು? ನೀನ್ ಹೇಗೆ ನೋಡ್ದೆ? ಏನಾಯ್ತು? ಅದು ಬಾಸ್, ಇಲ್ಲಿ ಉತ್ತರಳ್ಳಿ ಸ್ಲಮ್ ಇದೆಯಲ್ಲ, ಅಲ್ಲಿ. ಮೈ ಗಾಡ್, ಥ್ಯಾಂಕ್ ಯು. ನೋಡು, ಲೊಕೇಶನ್ ಕಳಿಸು, ಆದಷ್ಟು ಬೇಗ ಕಳಿಸು, ನಾನು ಈಗಲೇ ಬರ್ತೀನಿ. ಆದರೆ ಒಂದಂತೂ ಕೇಳಿಸ್ಕೊ, ಕರೆಕ್ಟಾಗಿ ಕೇಳಿಸ್ಕೊ, ಎಲ್ಲೂ ಅಳ್ಳಾಡಂಗಿಲ್ಲ. ಅವಳು ಎಲ್ಲಿದ್ದಾಳೋ ನೀವು ಅಲ್ಲೇ ಇರಬೇಕು. ನಾನು ಬರೋವರೆಗೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಯಾವುದೇ ಕಣಕ್ಕೂ ಅವಳು ಮಿಸ್ ಆಗಂಗಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ಹುಷಾರು. ಸರಿ ಬಾಸ್, ನೀವು ಬನ್ನಿ, ನಾವು ಇಲ್ಲೇ ಇರ್ತೀವಿ. ಕೇರ್ಫುಲ್ ಆಗಿರೋ. ಬರ್ತೀನಿ, ನಾನು ಈಗಲೇ ಬರ್ತೀನಿ. ಎಸ್ ಎಸ್ ಜಡೆ, ಕೊನೆಗೂ ನಿನ್ನ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್ ಕೊಡ. ಭಾಗ್ಯ, ಇನ್ನೀನೆಲ್ಲೂ ತಪ್ಪಿಸ್ಕೊಳಕ್ಕಾಗಲ್ಲ. ಬರ್ತಾ ಇದ್ದೀನಿ ಜಡೆ. ಇಂಥ ಒಳ್ಳೆ ವಿಚಾರನ ಫಸ್ಟ್ ನಾನು ಕುಚಿಕ ಮಾಮ್ಸ್ ಕೇಳಬೇಕು. ಮಾಮ್ಸ್, ಅಳಿಮಯ್ಯ, ಏನಾಯ್ತು? ಅಂಥ ಸ್ವರ್ಗದಲ್ಲಿ ಬದುಕಿದ್ದವಳು ಈಗ ಇಂಥ ನರಕದಲ್ಲಿ ಒದ್ದಾಡ್ತಾವಳಲ್ಲ. ಅದನ್ನ ಕಟ್ಕೊಂಡು ನಮಗೆ ಏನಾಗಬೇಕು ಮಾಮ್ಸ್? ಅವ್ನು ಕಳಿಸಿರೋ ಲೊಕೇಶನ್ ಇಲ್ಲೇನೆ, ಸ್ವಲ್ಪ ಒಳಗಿದೆ. ಅಲ್ಲಿ ಗಾಡಿ ಹೋಗಲ್ಲ, ಅದಕ್ಕೆ ಇಲ್ಲೇ ನಿಲ್ಲಿಸ್ತೆ. ತಗೋ, ಮಾಸ್ಕ್ ಹಾಕು. ಮಾಸ್ಕ್ ಏನಕ್ಕೆ? ಕೋವಿಡ್ ಹೊರಟಾಯ್ತಲ್ಲ. ಓಹೋ, ನಮ್ಮನ್ನು ಯಾರಾದ್ರೂ ಗುರ್ತಿಡಿತಾರತ್ಲ. ಕೊಡು ಕೊಡು ಕೊಡು. ಒಳ್ಳೆ ಐಡಿಯಾ ಕಣೋ ಅಳಿಮಯ್ಯ. ವೆರಿ ಗುಡ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಅಳಿಮಯ್ಯ, ಏನು ಇದು? ಮಾಸ್ಕ್ ಹಾಕೊಂಡ್ರೆ ಇಂಥ ನಾತ ಬರ್ತಾ ಇದೆ. ಇದು ಕೇವಲ ನಾತಲ್ಲ, ದುರ್ನಾತ. ರೌರವ ನಡಕ. ಅಯ್ಯೋ ದೇವ್ರೆ. ತಾವೇನು ದೇವಲೋಕದಿಂದ ಹೇಳಿ ಬಂದಿದ್ದೀರಾ?
ನಿಮ್ಮ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಗೊತ್ತು ನನಗೆ. ಬಾ, ಕೋಲ್ ಕೊಟ್ಟು ಹೊಡ್ಸ್ಕೊಳೋದಕ್ಕೆ. ಅಳಿಮಯ್ಯ ಇನ್ನೆಷ್ಟು ದೂರ ಇದೆ? ಇಲ್ಲೇ ಹತ್ರ ಬಾ ಮಾಮ್ಸ್. ನೋಡಿ ನೋಡಿ. ಪರವಾಗಿಲ್ಲಪ್ಪ, ನಾನು ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿ ಸಖತ್ತಾಗಿ ಮಾಡಿದ್ದಾಳೆ ಕಾಫಿ. ಅತಿಯಾಗಿ ಆಡ್ಬಿಡ. ಹೇಯ್, ಒಂದು ಐಡಿಯಾ ಬಂತು ಕಣ. ಕಾಫಿ ಕುಡಿದ ಮೇಲೆ ಈ ಜೋಡಿ ಆ ಜೋಡಿ ಆರಾಮಾಗಿ ಹೊರಗಡೆ ಸುತ್ತಾಡ್ಕೊಂಬರೋಣ, ಸಖತ್ತಾಗಿರುತ್ತೆ. ಡಬ್ಬಾ ಥರ ಇರುತ್ತೆ. ಏನು ಅಂತ ಇನ್ನೂ ಹೇಳೇ ಇಲ್ಲ, ಆಂಗ್ಲ ಡಬ್ಬ ಅಂದ್ಬಿಟ್ಟೆ. ಅಲ್ವೋ, ಮನೆಗೆ ಬನ್ನಿ ಅಂತ ಕರ್ಸ್ಕೊಂಡಿದ್ಯಲ್ಲ, ಯಾವ ಪುರುಷಾರ್ಥಕಪ್ಪ? ಹೊರಗಡೆ ಸಿಗೋಂಗಿದ್ರೆ ಬೇರೆ ಎಲ್ಲರೂ ಮೀಟ್ ಮಾಡ್ಬೋದಾಗಿತ್ತಲ್ಲ. ಅವೆಲ್ಲ ಏನು ಬೇಕಾಗಿಲ್ಲ. ಮನೇಲಿ ಇರೋಕ್ಕಿಂತ ಸುಖ ಇನ್ನೆಲ್ಲೂ ಇಲ್ಲ, ತಿಳ್ಕೊ. ಅಂದರೆ ಮನೆಯೇ ಮಂತ್ರಾಲಯ. ಅಫ್ಕೋರ್ಸ್, ಹೊರಗಡೆ ಹೋಗಿ ಟ್ರಾಫಿಕಲ್ಲಿ ಒದ್ದಾಡೋದಕ್ಕಿಂತ ಮನೆ ಬೆಟ್ರು. ಇಲ್ಲೇ ಇದ್ದು ಓತ್ಲ ಹೊಡೆದಿದೆಯಲ್ಲ, ಅದಕ್ಕಿಂತ ಬೆಸ್ಟ್ ಎಂಟರ್ಟೈನ್ಮೆಂಟ್ ಇನ್ಯಾವುದೂ ಇಲ್ಲ. ನೀನು ಹೇಳೋದು ಕರೆಕ್ಟೇ ಕಣ. ಮನೇಲೇ ಇದ್ದರೆ ಟೈಮು, ಎನರ್ಜಿ, ದುಡ್ಡು ಎಲ್ಲ ಸೇವ್ ಆಗುತ್ತೆ. ಈ ಕಾಸ್ಟ್ಲಿ ದುನಿಯಾಲಿ ಸಿಂಪಲ್ ಆಗಿರೋವನೇ ಶ್ರೀಮಂತ, ಬುದ್ಧಿವಂತ ಅಲ್ವಾ? ಅಪರೂಪಕ್ಕೆ ಒಂದು ಒಳ್ಳೆ ಮಾತು ಹೇಳಿದ್ಯಾ. ಚಿಯರ್ಸ್. ಸರಿ, ಈಗ ಹೊರಗಡೆ ಹೋಗೋದು ಬೇಡ, ಮನೇಲಿರೋಣ ಅಂತ ನೀನೇ ಹೇಳಿದೆ. ಮನೇಲಿ ಇದ್ಕೊಂಡು ಏನು ಮಾಡೋಣ ಅನ್ನೋದನ್ನು ನೀನೇ ಹೇಳ್ಬಿಡು. ಅದನ್ನು ನಾನೇ ಹೇಳ್ಬೇಕಾ? ಏನಾದರೂ ಗೇಮ್ ಆಡೋಣವಾ? ವೆರಿ ಗುಡ್, ಗೇಮ್ ಆಡೋಣ. ಬಣ ಕಾರ್ಡ್ಸ್. ಫೈನ್. ಗಿಡ ನೀನು? ಓಕೆ. ಅದಕ್ಕೆ ನೀವು? ಅದೇ ನನ್ಗೆ ಓಕೆ, ಬಟ್ ನಂದೊಂದು ಕಂಡೀಷನ್ ಇದೆ. ಅವ್ರ ಕಂಡೀಷನ್ ಏನು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಇದು ಓಕೆ, ಬಟ್ ಇದು ಕ್ಯಾಶ್ಲೆಸ್ ಆಗಿರ್ಬೇಕು. ದುಡ್ಡು ಹಾಕಬಾರ್ದು, ಅಷ್ಟೇ ಅವ್ರ ಕಂಡೀಷನ್. ಕರೆಕ್ಟಾ? ಆಬ್ಸಲ್ಯೂಟ್ಲಿ. ಫ್ರೀಯಾಗ? ಅದಕ್ಕೆ ಫ್ರೀಯಾಗಿ ಆಡಿದ್ರೆ ಏನು ಮಜಾ ಇರ್ತದೆ? ಆನಂದ್ ಅವರೇ, ದುಡ್ಡು ಹಾಕಿ ಕಾಸು ಆಡೋ ವಿರೋಧಿ ನಾನು. ಅದು ಅಲ್ಲದೆ ಹೋದ್ಸಲ ನಾನು 1000 ರೂಪಾಯಿ ಸೋತ್ಬಿಟ್ಟಿದ್ದೆ. ಏನ್ ಭೂಮಿಕಾ ನೀನು ದಿವಾನ್ ಮನೆ ಸೊಸೆ ಆಗಿ 1000 ರುಪೀಸ್ ಫೀಲ್ ಆಗ್ತಿದ್ಯಾ? ಅರೆ, ದಿವಾನ್ ಮನೆ ಸೊಸೆ ಆದ್ರೆ ಏನ್ ದುಡ್ಡಿಗೆ ಬೆಲೆ ಇರಲ್ವಾ? ಸ್ಯಾಲ್ರಿ ದುಡ್ಡಾಗಿತ್ತು ಅದು. ಸರಿ, ಒಂದು ಕೆಲಸ ಮಾಡೋಣ. ಅದಕ್ಕೆ ಅದು ಬೆಟ್ ಕಟ್ಟಲಿಲ್ಲ ಅಂದರೆ ಮಜಾ ಇರಲ್ಲ. ನೀವು ಒಂದು ವೇಳೆ ನೀವೇನಾದರೂ ಸೋತ್ರೆ ಇವನು ದುಡ್ಡು ಕೊಡ್ತಾನೆ, ಓಕೆನಾ? ಅದೆಲ್ಲ ಆಗಲ್ಲಪ್ಪ. ಯಾಕಪ್ಪ, ನೀನೇ ಸ್ಪಾನ್ಸರ್ ಮಾಡು. ಹಾ, ನನ್ನ ಬುಡಕ್ಕೆ ಬಂತು. ಬೇಡಪ್ಪ, ಸುಮ್ಮನೆ ಹಂಗೆ ಆಡೋಣ ಬನ್ನಿ, ಫ್ರೀಯಾಗಿ. ಹೋಗಿ ಕಾಡ್ಸಮ್ಮ, ಹೋಗಿ ಬಂದು ನನ್ನ ಬುಡಕ್ಕೆ ಬಂದು ಹೋಗ್ಬೇಕು, ಹೋಗು. ನಮಸ್ಕಾರ. ಯಾವ ಮನೆ? ಗ್ರೀನ್ ಕಲರ್ ಮನೆ ಕಾಣಿಸ್ತಿದೆಯಲ್ಲ, ಅದೇ ಮನೆ. ಯಾರಿಗೂ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಅಣ್ಣ, ಅದಕ್ಕೆ ನಮ್ಮ ಹುಡುಗರು ಒಬ್ಬೊಬ್ಬರೇ ವಾಚ್ ಮಾಡ್ತಾ ಇದ್ದಾರೆ. ಗುಡ್, ಕೀಪ್ ಇಟ್ ಅಪ್. ಬರ್ತೀನಿ. ನಡಿ ನೀನು. ಇಲ್ಲಿಗೆ ಕರ್ಕೊಂಬಂದೆ? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ಅಂದ್ರೆ ಅಲ್ಲಿ ಮಾತಾಡೋದನ್ನ ಯಾರಾದ್ರೂ ಕೇಳಿಸ್ಕೊಂಡ್ರೆ ತಗೊಳಕೊಳಲ್ವಾ? ಅಷ್ಟೇ ಕತೆ. ಆಮೇಲೆ ಅಳಿಮಯ್ಯ, ನನಗೆ ಆಗ್ತಿರೋ ಕುಚ್ಚಿಗೆ ಒಂದು ಫುಲ್ ಬಾಟ್ಲ್ ಖಾಲಿ ಮಾಡೋಣ ಅಂತ ಅನ್ಸುತ್ತೆ ಕಣ. ಅವಳೇ ನಮ್ಮ ಪಾಲಿನ ದೌರ್ಭಾಗ್ಯ, ಅಭಾಗ್ಯ. ಕನ್ಫರ್ಮ್ ಅವಳೇ ಕಣೋ, ನನಗೆ ಗೊತ್ತಾಯ್ತು. ಸುಮ್ಮನಿರು ಮಾಮ್ಸ್. ಆ ನಿನ್ನ ಅಭಾಗ್ಯ, ದೌರ್ಭಾಗ್ಯ, ಆ ದಿನಗಳೆಲ್ಲ ಇವತ್ತಿಗೆ ಲಾಸ್ಟ್. ಹೇಗಿದ್ರು ಅವಳೆ ಅಂತ ಕನ್ಫರ್ಮ್ ಆಯ್ತು ತಾನೆ? ಹಾಗಿದ್ದ ಮೇಲೆ ಇವತ್ತು ಅವಳು ಸಾಯೋದು ಕನ್ಫರ್ಮ್. ಏನೋ ಮಾತಾಡ್ತಿದ್ಯಾ? ಮುಗಿಸಿದೇನೋ ಸರಿ, ಅವ್ರ ಕೈ ಸಿಕ್ಕಾಕೊಂಡ್ಬಿಟ್ರೆ? ಇಲ್ಲಿ ಎಷ್ಟು ನೊಣ ಇದೆಯೋ ಅಷ್ಟು ಜನ ಇದ್ದಾರೆ. ಕಿಷ್ಕಿಂದ ಇದು. ಅವ್ರ ಕೈಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ನೊಣ ಹೊಚ್ಕಾಕ್ದಂಗೆ ಹೊಚ್ಕಾಕ್ಬಿಡ್ತಾರೆ, ಹುಚ್ಚಿನಾಗ ಹೊಡೆದಂಗೆ ಬಿಡ್ತಾರೆ.
ಸಾಯ್ಸಕ್ಕೋಗಿ ನಾವೇ ಕೊಲೆ ಆಗ್ಬಿಡ್ತೀವಿ ಅಳಿಮಯ್ಯ. ಸುಮ್ಮನೆ ಏನಾರ ಮಾತಾಡಬೇಡ ಮಾಮ್ಸ್. ಸಿಗ್ಬಿಳಿ ಥರ ಮಾಡ್ತೀರಾ ನಾನು? ಬುದ್ಧಿ ಇಲ್ವಾ ನನಗೆ? ಅಳಿಮಯ್ಯ ಹಾಗಲ್ಲ ಕಣೋ. ಆಗಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು. ನೀನು ಅನ್ಕೊಂಡಂಗಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊ. ಹುಡುಗರಿಗೆ ಹೇಳಿ ಒಂದು 2-3 ಕ್ಯಾನ್ ಪೆಟ್ರೋಲ್ ತರಿಸು. ಪೆಟ್ರೋಲ ಏನಕ್ಕೋ? ಏನಾದ್ರೂ ಎಡವಟ್ ಮಾಡಿಕೊಟ್ರೆ ನಮ್ಮ ಜನ ಸುಮ್ಮನೆ ಬಿಡೋಲ್ಲ ಕಣೋ. ಅಕ್ಕಪಕ್ಕ ಮನೆ ಇದೆ. ಅಕ್ಕಪಕ್ಕ ಮನೆಯವ್ರು ಗೊತ್ತಾಗೋ ಮಾಡ್ತೀನಿ ಅಂತ ಹೇಳಿದ್ ನಾನು ನಿನಗೆ. ಕತ್ಲಾಗೋವರೆಗೂ ಕಾಯೋಣ. ಎಲ್ರು ಮಲಗದ ಮೇಲೆ ಆ ಭಾಗ್ಯಂಗೆ ಒಂದು ಮುಹೂರ್ತ ಇಡೋಣ. ಹಾಗಲ್ಲೂ ಅಳಿಮಯ್ಯ. ಹೋಗು ಮಾಂಸ್. ಸರಿನಪ್ಪ. ಅಯ್ಯೋ ದೇವ್ರೆ, ಇವ್ ನಿನ್ನೇನ್ ಮಾಡ್ತಾನೋ, ಏನ್ ಸಿಕ್ಸಾಕ್ಬಿಡ್ತಾನೋ. ಬಿಡಪ್ಪ ಬೇಗ. ಎಷ್ಟೊತ್ತು ಡೌನ್. ಏನು ಮಾಡ್ತಾ ಇದೆಯಾ? ಹಂಗೆಲ್ಲ ಬಗ್ನೋಡಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಕಡೆ. ಬಗ್ನೋಡಂಗಿಲ್ಲಪ್ಪ. ನೀವೇನು ಮಾಡ್ತಾ ಇರೋದು? ನಾನು ಬಗ್ನೋಡ್ಬಾರ್ದು ಅಂತ ತೋರಿಸ್ದೆ ಅಷ್ಟೇ. ಹಾಂ ಬಂದನ್ ಮಗ ನೀನು. ಯಾರಪ್ಪ ಫೋನು? ಯಾಕೆ ಹೊಸ ನಂಬರು? ನೋಡು, ಯಾರೋ ಹಳೆಯಲ್ಲೂ ಹೊರದಿರ್ಬೇಕು. ಯಾರದು? ನೋಡ್ದಾ ಎಷ್ಟು ಬೇಗ ಬೆಂಕಿ ಹೊತ್ಕೋತು. ಸುಮ್ಮನೆ ಇರಲ್ಲ. ಹಲೋ, ಯಾರು? ಸರ್, ನಾನು ದೇವರಾಜ್ ಅಂತ IJ ಆಫೀಸಿಂದ ಕಾಲ್ ಮಾಡ್ತಾ ಇದ್ದೀನಿ. IJ ಆಫೀಸಿಂದನಾ? ಹೇಳಿ ಸರ್. ಅದೇ ಸರ್, ನೀವು IJ ಅವ್ರ ಹತ್ರ ಗೌತಮ್ ದೇವಾನ್ ತಾಯಿನ ಹುಡ್ಕೋದ್ರ ಬಗ್ಗೆ ಮಾತಾಡಿದ್ರಂತೆ. ಸೊ ಸದ್ಯ ನಾವೀಗ IJ ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಅವ್ರನ್ನ ಹುಡುಕೋ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನಾದರೂ ಲೀಡ್ ಸಿಗ್ತಾ ಸರ್? ಹಾಂ ಸರ್, ಚಿಕ್ಕದಾಗ ಒಂದು ಲೀಡ್ ಸಿಕ್ಕಿದೆ. ಅವ್ರು ತುಮಕೂರಿಂದ ಬೆಂಗಳೂರಿಗೆ ಹೊರಟ್ರಲ್ಲ, ಅದ್ರ ಬಗ್ಗೆ ಮಾಹಿತಿ ಗೊತ್ತಿರೋರೊಬ್ಬರು ಸಿಕ್ಕಿದ್ದಾರೆ. ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಸದ್ಯ ಈಗ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಇವತ್ತು ರಾತ್ರಿ ಅವರು ಬೆಂಗಳೂರಿಗೆ ಬರ್ತಾರಂತೆ. ಅವರು ಬಂದ ತಕ್ಷಣ ಗೌತಮ್ ದೇವನ್ ಅವ್ರ ತಾಯಿ ಮತ್ತೆ ತಂಗಿ ಎಲ್ಲಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ ಸರ್. IJ ಅವ್ರು ನಿಮ್ಮ ಹತ್ರ ಮಾತಾಡಿ ಅಪ್ಡೇಟ್ ಮಾಡಿ ಅಂತ ಹೇಳಿದ್ರು ಸರ್. ಅದಕ್ಕೆ ಕಾಲ್ ಮಾಡಿದ್ವಿ. ತುಂಬ ಒಳ್ಳೆ ವಿಷಯ ಹೇಳಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಇರಲಿ ಬಿಡಿ ಸರ್, ಅದರಲ್ಲೆಲ್ಲ ಏನಿದೆ, ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಇಲ್ಲ ಸರ್, ನಿಮಗೆ ಗೊತ್ತಿಲ್ಲ ನೀವು ಎಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೇನಾದರೂ ವಿಷಯ ಗೊತ್ತಾದ್ರೆ ಕಾಲ್ ಮಾಡಿ. ಓಕೆ ಸರ್, ಓಕೆ. ಕೇಳಿಯಾ? ಅಮ್ಮ ಸಿಗ್ತಾರೆ ಕಣ, ಖಂಡಿತ ಸಿಗ್ತಾರೆ ಕಣ. ಅಯ್ಯಯ್ಯೋ, ಮೈ ಸುಡ್ತಿದೆ. ಇನ್ನೂ ಜ್ವರ ಬಿಟ್ಟಿಲ್ವಲ್ಲ ನಿನಗೆ? ಅಯ್ಯೋ ದೇವ್ರೆ, ಏನು ಮಾಡೋದು ಇವಾಗ? ಈ ಪರಿಸ್ಥಿತಿಲಿ ಮನೇಲಿ ಇಟ್ಕೊಳ್ಳೋದು ಸರಿ ಇರಲ್ಲ. ಬಾ, ನಾನು ನಿಂಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ರಿ. ಇಡೀ ಏರಿಯಾನೇ ಮಲಗಿದೆ. ಕೆಲಸ ಮಾಡಬೇಕಷ್ಟೇ, ಸೌಂಡ್ ಅಲ್ಲ. ಅರ್ಥ ಆಯ್ತಲ್ಲ? ಪೆಟ್ರೋಲ್ ರೆಡಿ ಇದೆ ತಾನೆ? ಯಾವ ಮೂಲೆನೂ ಬಿಡಬಾರ್ದು. ಎಲ್ಲ ಮೂಲೆಗೂ ಪೆಟ್ರೋಲ್ ಹಾಕ್ರಿ. ಓಡಿ, ಎಲ್ಲ ಓಡಿ. ಓಂ ಶಾಂತಿ. ಭಾಗ್ಯ, ಶಾಂತಿ ಶಾಂತಿ ಶಾಂತಿ. ಅಮ್ಮ, ಬಾ ಆಸ್ಪತ್ರೆಗೆ ಹೋಗೋಣ. ಹಾಂ? ಅಯ್ಯೋ, ಇದೇನಿದು? ಬಾಗಿಲು ತೆಗಿ. ಯಾಕಿದು ಬಾಗಿಲು ತೆಗಿಕಾಗ್ತಿಲ್ವಲ್ಲ? ಅಯ್ಯೋ
ಭಾಗ್ಯ ನಿರ್ಣಯವಾಗಲಿ. ಭಾಗ್ಯದ ಕಥೆ ಅಷ್ಟೇಯಾ? ಅಯ್ಯೋ ಅಮ್ಮ, ಅದ್ಯಾಕೋ ಬಾಗಿಲು ತೆಗಿಯೋಕ್ಕಾಗ್ತಿಲ್ಲ. ಬಾ ಹಿಂದ್ಗಡೆ ಬಾಗಿಲಿಂದ ಹೋಗೋಣ. ಪುಟ್ಟಿನೂ ಪಿಕ್ನಿಕ್ಕಿಂದ ಬಂದಿರ್ತಾಳೆ, ಅವಳನ್ನ ಹಂಗೆ ಕರ್ಕೊಂಡು ಹೋಗ್ಬಿಡೋಣ. ಹಾಂ ಬಾ, ಮೆತ್ತಿಗೆ ಮೆತ್ತಿಗೆ. ಏನಾಯ್ತು? ಏನಿಲ್ಲ ಕಮ್ಮಿ, ಆರಾಮಾಗಿದ್ದಾರೆ. ಹೋಗಿ ಗ್ಲೂಕೋಸ್ ತಗೊಂಬನ್ನಿ. ಮೇಡಮ್, ಏನಾಗಿದೆ ಅಮ್ಮಂಗೆ? ಗಾಬರಿ ಆಗುವಂಥದ್ದೇನಿಲ್ಲ, ಹಾಗಂತ ನೆಗ್ಲೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಜ್ವರ ಸ್ವಲ್ಪ ಜಾಸ್ತಿನೇ ಇದೆ, ಹಾಗೆ ಬಿ ಪಿನೂ ಸ್ವಲ್ಪ ಕಡಿಮೆ ಆಗಿದೆ. ಇವತ್ತು ನೀವು ಇವ್ರನ್ನ ಮನೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಇವತ್ತು ಅಡ್ಮಿಟ್ ಮಾಡ್ಕೋತೀವಿ. ಸದ್ಯಕ್ಕೆ ಅವರು ಅಬ್ಸರ್ವೇಷನಲ್ಲಿ ಇರಲಿ. ಜ್ವರ ಮತ್ತು ಬಿ ಪಿ ನಾರ್ಮಲ್ ಆಗಲಿಕ್ಕೆ ಏನು ಬೇಕೋ ಆ ಟ್ರೀಟ್ಮೆಂಟ್ ಮಾಡ್ತೀವಿ. ಬೆಳಗ್ಗೆ ಅವ್ರ ಕಂಡೀಷನ್ ನೋಡಿಕೊಂಡು ಮುಂದೆ ಏನು ಅಂತ ಹೇಳ್ತೀನಿ. ಸರಿ ಮೇಡಮ್. ಸದಾ ಭಾಗ್ಯ, ಇಷ್ಟೊಂದಾಗ ಬೆಂಕಿ ಬಿದ್ದಿದೆ, ಒಳಗಡೆ ಸೌಂಡ್ ಇಲ್ವಲ್ಲೋ, ಏನು ಕತೆನೋ? ಮಲಗಿದ್ರು ತಾನೆ, ಮಲಗಿದ್ದಂಗೆ ಟಿಕೆಟ್ ತಗೊಂಡಿದ್ದಾರೆ ಅಂತ ಅರ್ಥ. ಸುಮ್ಮನೆ ಇರು ಮಾಮ್ಸ್, ಅಲ್ಲಿ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡೋ ಟೈಮಲ್ಲಿ ನನ್ನ ತಲೆನ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ಯಲ್ಲ ನೀನು. ಹಾಯ್, ನೋಡ್ತಾ ಇರು, ಇಬ್ರು ಕಬಾಬ್ ಡಬಲ್ ರೋಸ್ಟ್ ಆಗಿರ್ತಾರೆ ಒಳಗಡೆ. ಇಬ್ರು ಒಂದೇ ಪ್ಲೇಟಲ್ಲಿ ಇರಿಸ್ತಾರೆ. ಭಾಗ್ಯದವ್ರು ಭಾಗ್ಯ. ಹಬ್ಬ ಸದ್ಯ ಸುಧಾ ಮತ್ತು ಭಾಗ್ಯ ಮನೇಲಿ ಇಲ್ಲ, ಅವರು ಹಿಂದೆ ಬಾಗಿಲಿಂದ ಎಲ್ಲ ಹೊರಟೋಗಿದ್ದಾರೆ. ಹಿಂದಿನ ಬಾಗಿಲಿಂದ ಎಕ್ಸಿಟ್ ಆಗ್ಬಿಟ್ಲಾ? ಅಮ್ಮ, ಏನಾಯ್ತಮ್ಮ ನಿನಗೆ? ಯಾಕೆ ಹಿಂಗೆಲ್ಲ ಆಗ್ತಿದೆ ನಿನಗೆ? ಅಮ್ಮ, ಅಜ್ಜಿಗೆ ಏನಾಯ್ತು? ಏನಿಲ್ಲ ಕಂದ, ಅಜ್ಜಿಗೆ ಜ್ವರ ಇದೆ ಅಂತ ಕರ್ಕೊಂಬಂದಿದ್ದೀನಿ. ಇವಾಗ ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟರೆ ಸರಿ ಹೋಗ್ತಾರೆ. ನೀನು ಅಜ್ಜಿ ಜೊತೆ ಇರು, ಮನೆಗೆ ಹೋಗಿ ಬಟ್ಟೆ ತೊಗೊಂಬರ್ತೀನಿ. ಹಾಂ, ಹಲೋ ಹಲೋ ಸುಧಾ, ಎಲ್ಲಿದ್ದೀಮ್ಮ? ಆಂಟಿ, ಅಮ್ಮಂಗೆ ಆಸ್ಪತ್ರೆಗೆ ಸೇರ್ಸಕ್ಕೆ ಕರ್ಕೊಂಬಂದಿದ್ದೀನಿ, ಜ್ವರ ಜಾಸ್ತಿ ಆಗಿತ್ತು ಅಂತ. ಹೌದಾ, ಯಾವ ಹಾಸ್ಪಿಟ್ಲಮ್ಮ? ಆಂಟಿ, ಅದು ಮೇನ್ ರೋಡ್ನಲ್ಲಿ ಅಶ್ಮಿತಾ ಅಂತ ಆಸ್ಪತ್ರೆ ಇದೆಯಲ್ಲ ದೊಡ್ಡದು, ಅಲ್ಲಿದ್ದೀನಿ. ಆಂಟಿ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು ಆಂಟಿ? ಅದು ಏನಿಲ್ಲಮ್ಮ, ನಾನು ಅಲ್ಲೇ ಬರ್ತೀನಿ ಇರು. ಸರಿ ಆಂಟಿ. ಬೇಜಾರು ಮಾಡ್ಕೋಬೇಡಮ್ಮ ಸುಧಾ. ನಿಜ ಹೇಳ್ಬೇಕಂದ್ರೆ ಹಿಂಗಾಯ್ತಲ್ಲ ಅಂತ ಯೋಚನೆ ಮಾಡೋ ಬದಲು ಇದಿಷ್ಟರಲ್ಲೇ ಮುಗೀತು ಅಂತ ನೆಮ್ಮದಿ ಪಟ್ಕೋಬೇಕು. ಒಂದು ವೇಳೆ ನೀವು ಅಮ್ಮ ಮಗಳು ಮನೇಲಿ ಏನಾರು ಇದ್ದಿದ್ರೆ
ಏನಾಗ್ತಿತ್ತು ಅಂತ ಯೋಚನೆ ಮಾಡು. ದೊಡ್ಡ ಅನಾಹುತನೇ ಆಗೋಗಿರೋದು. ಏನೂ ಆಗಿಲ್ಲ ಸದ್ಯ. ನೀವಿಲ್ದೇ ಇರೋ ಹೊತ್ತಲ್ಲಿ ಹೀಗೆಲ್ಲ ಆಗಿದೆ. ಅಲ್ಲ ಆಂಟಿ, ಇದನ್ನ ಹೇಗೆ ಆಂಟಿ ಸಹಿಸ್ಕೊಳ್ಳೋದು? ಮನೆಗೆ ಬೆಂಕಿ ಹೇಗೆ ಬಿತ್ತು? ಏನೋ ಗೊತ್ತಿಲ್ಲ ಅಮ್ಮ, ಒಬ್ಬೊಬ್ರು ಒಂದೊಂದ್ ಥರ ಮಾತಾಡ್ತಾರೆ. ಏನೋ ಕರೆಂಟು ಅದು ಇದು ಅಂತ ಏನೋ ಮಾತಾಡ್ತಾ ಇದ್ರು. ಹಾಗೆ ಆಗಿರ್ಬೇಕು, ಇಲ್ಲಾಂದ್ರೆ ಹಿಂಗೆಲ್ಲ ಹೆಂಗಾಗತ್ತಮ್ಮ? ಹೌದು, ನೀನು ಅಮ್ಮ ಎಲ್ಲೋಗಿದ್ರಿ? ಅಮ್ಮಂಗೆ ಜ್ವರ ಬಂದಿತ್ತು, ಕಡಿಮೆನೇ ಆಗ್ತಿರ್ಲಿಲ್ಲ, ಅದಕ್ಕೆ ಆಸ್ಪತ್ರೆ ಕರ್ಕೊಂಬಂದೆ. ನೋಡಿ, ಆಸ್ಪತ್ರೆ ಕರ್ಕೊಂಬರೋಷ್ಟ್ರಲ್ಲಿ ಹಿಂಗೆಲ್ಲ ಆಗಿದೆ ಅಲ್ಲಿ. ಅಲ್ಲಮ್ಮ, ಹಿಂದಿನ ಬಾಗ್ಲಲ್ಲಿ ಯಾಕಮ್ಮ ಹೋದ್ರಿ? ಮುಂದಿನ ಬಾಗ್ಲಲ್ಲೇ ಹೋಗ್ಬೋದಾಗಿತ್ತಲ್ಲ. ಅದು ಆಂಟಿ, ಮುಂದೆಗಡೆ ಬಾಗ್ಲು ಯಾಕೋ ತೆಗಿಯಕ್ಕೆ ಆಗ್ತಿರ್ಲಿಲ್ಲ. ಚಳಿಗಾಲ ಅಲ್ವಾ, ಬಾಗ್ಲೇನೋ ಇದಾಗಿರ್ಬೇಕು ಅಂತ ಹಿಂದಿನ ಬಾಗ್ಲಿಂದ ಬಂದ್ಬಿಟ್ಟೆ. ಜಾಮ ಅದೆಂಗಮ್ಮ ಆಗತ್ತೆ? ಗೊತ್ತಿಲ್ಲ ಆಂಟಿ, ಅಮ್ಮನ್ ಕರ್ಕೊಂಬರೋ ಗಡಿಬಿಡಿಲಿ ನಂಗೆ ಅದೆಲ್ಲ ತಲೆಗೆ ಹೋಗಿಲ್ಲ. ಬೇಗ ಬೇಗ ಆಸ್ಪತ್ರೆ ಕರ್ಕೊಂಬಂದ್ಬಿಟ್ಟೆ ನಾನು. ಸದ್ಯ ಜೀವ ಉಳಿತಲ್ಲ. ಜೀವ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಯ್ಯೋ, ಇವಾಗ ಏನ್ ಮಾಡ್ದೆ ಆಂಟಿ? ನನಗಂತೂ ದಿಕ್ಕೆ ತೋಚ್ದಂಗ್ ಆಗ್ಬಿಟ್ಟಿದೆ. ಇರಕ್ಕೆ ಅಂತ ಇದ್ದಿದ್ದೊಂದು ಚಿಕ್ಕ ನೆಲೆ, ಇವಾಗ ಅದು ಹಿಂಗಾಗಿದೆ ಅಂದಾಗ ನಾನು ಏನ್ ಮಾಡ್ಲಿ? ನೋಡಿ, ಹುಟ್ಟು ಬಟ್ಟೆಲ್ಲಿ ಹೊರಗಡೆ ಬಂದಿದ್ದೀನಿ, ಎಲ್ಲಿಗೆ ಅಂತ ಹೋಗ್ಲಿ ನಾನೀಗ?